ಮಳಿ ಬೆಳಿ ಅಲ್ಲಿ ಇರ್ತಾವ. ಅದಕ್ಕಾಗಿ ಅಪ್ಪ ಬೀರಪ್ಪನ ಯಾರು ಧ್ಯಾನ ಮಾಡ್ತೀರಿ, ಯಾರು ಪೂಜೆ ಮಾಡ್ತೀರಿ, ಯಾರು ಭಂಡಾರ ಹಚ್ತೀರಿ, ಯಾರು ಆತನ್ನ ಆಡಿ ಹೊಗಳ್ತೀರಿ, ಅವರೆಲ್ಲರೂ ಪುಣ್ಯವಂತರಾಗ್ತೀರಿ, ಮೋಕ್ಷವನ್ನ ಪಡಿತೀರಿ. ಮೋಕ್ಷ ಎಲ್ಲಿ ಯಾರಿಗೆ ಕೇಳಿದ್ರು ಮೋಕ್ಷ. ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅಂದಾಗ ಇಡೀ ಪಂಡಿತ ಉತ್ತಮರು ಎಲ್ಲರೂ ಸೇರಿದ್ರು. ಅಲ್ಲಿ ಅಂತಿಂತ ಪಂಡಿತರಿದ್ರೆ ವೇದ ಉಪನಿಷತ್ತು ಆಗಮಗಳನ್ನ ಓದ್ಯವರಿದ್ರು, ತಿಳಿದವರಿದ್ರು. ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಕನಕದಾಸರಿಗೆ ಕೇಳಿದಾಗ ಕನಕದಾಸರು ಹೇಳ್ತಾರ, ಇವ್ರು ಹೋಗುದಿಲ್ಲ, ಪಂಡಿತರು ಇವ್ರು ಹೋಗುದಿಲ್ಲ. ಸ್ವತಃ ಗುರುಗಳಿಗೆ ಹೇಳ್ತಾರ, ಗುರುಗಳ ನೀವು ಸ್ವರ್ಗಕ್ಕೆ ಹೋಗುಲ್ಲ ಅಂತ. ಅವ್ರಿಗೆ ವಿಚಿತ್ರ ಆಯ್ತು, ಏನು ಸತ್ವ ಅಹಂಕಾರ ಕನಕನಿಗೆ ಅಂತ ಹೇಳಿದಾಗ ಅವ್ರ ಗುರುಗಳು ಅರ್ಥ ಮಾಡಿ ಹೇಳ್ತಾರೆ, ಅಂತವ್ರು ನೋಡ್ರಿ ಇವ್ ಕನಕ ಎಂತಾವ್ ಇರಬಹುದು. ಆ ಬೀರಪ್ಪನ ಆಶೀರ್ವಾದ ಕನಕದಾಸರಿಗಾಗಿತ್ತು. ಅವ್ರು ಹೇಳ್ತಾರ, ಯಾರು ಸ್ವರ್ಗಕ್ಕೆ ಹೋಗ್ತಾರಂದ್ರ ಯಾರು